3-4 ದಿನದಿಂದ ನೋಡ್ತಾ ಇದ್ದೀನಿ. ಯಾಕೆ ಇವ್ರು ಈ ತರ ಕೂತಿದಾರಲ್ಲ ಇಲ್ಲಿ? ಕೇಳೇ ಬಿಡೋಣ. ಹಾಯ್ ಬ್ರೋ, ಏನಾಯ್ತು? ಏನಿಲ್ಲ ಬ್ರೋ, ಸ್ವಲ್ಪ ಡಿಪ್ರೆಷನ್. ಯಾಕೆ ಬ್ರೋ? ಅದೇ ಬ್ರೋ, ನೀಟ್ ಕ್ಲಿಯರ್ ಆಗಿಲ್ಲ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀರಾ ಬ್ರೋ? ನೀಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಿಮ್ಗೆ ಒಳ್ಳೆ ಕೋಚಿಂಗ್ ಬೇಕಾಗಿರೋದು. ಆ ಒಳ್ಳೆ ಕೋಚಿಂಗ್ ಬೇಕಂದ್ರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ, ನಮ್ಮ ಅಕಾಡೆಮಿಗೆ ಬನ್ನಿ ಬ್ರೋ. ನಿಮ್ ನೀಟ್ ಕ್ಲಿಯರ್ ಮಾಡಕ್ಕೆ ಏನ್ ಬೇಕು? ಒಳ್ಳೆ ಟೀಚರ್ಸ್ ಬೇಕು, ಒಳ್ಳೆ ಮೆಟೀರಿಯಲ್ಸ್ ಬೇಕು, ಒಳ್ಳೆ ಜಾಗ ಇರಬೇಕು ಓದಕ್ಕೆ, ಮತ್ತೆ ತಿನ್ನಕ್ಕೆ ಒಳ್ಳೆ ಊಟ ಇರಬೇಕು. ಇಷ್ಟಿದ್ರೆ ನೀವು ಏನಾದರೂ ಮಾಡಿ ನೀಟ್ ಕ್ಲಿಯರ್ ಮಾಡ್ಬೋದು ಬ್ರೋ. ಯಾಕೆ ಸುಮ್ಮನೆ ಡಿಪ್ರೆಷನಲ್ಲೆಲ್ಲ ಕುತ್ಕೊಂತೀರಾ? ನೀಟ್ ಕ್ಲಿಯರ್ ಮಾಡ್ತೀರಾ ನೀವು ಇದೆಲ್ಲ ಸಿಕ್ಕಿದ್ರೆ? ಮಾಡ್ತೀನಿ ಬ್ರೋ. ಪಕ್ಕಾ ಮಾಡ್ತೀರಾ? ಪಕ್ಕಾ ಮಾಡ್ತೀನಿ ಬ್ರೋ. ಹಂಗಾದ್ರೆ ಬನ್ನಿ, ನಂದು ಇದೇ ಥರ ಆಗಿತ್ತು. ನನ್ನ ಫ್ರೆಂಡು ನನಗೊಂದು ಅಕಾಡೆಮಿ ಸಜೆಸ್ಟ್ ಮಾಡ್ದ. ನಾನು ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ನಂದು ನೆಗೆಟಿವ್ ಎಲ್ಲ ಕಮ್ಮಿ ಆಯಿತು. ನೀಟಲ್ಲಿ ನನಗೆ ಸ್ಕೋರಿಂಗ್ ಆಯಿತು. ಮತ್ತು ನಾನು ಇದು ನೀಟ್ ಕ್ಲಿಯರ್ ಮಾಡಿ ನಾನು ಫಸ್ಟ್ ಇಯರ್ MBBSಗೆ ಜಾಯಿನ್ ಆಗಬೇಕು ಬ್ರೋ, ಮೆಡಿಕಲ್ ಕಾಲೇಜಲ್ಲಿ, ಗೊತ್ತಾ? ಆದರೆ ನೀವು ಇಲ್ಲಿ ಬಂದು ಚೆನ್ನಾಗಿ ಓದ್ಕೊಳ್ಬೇಕಷ್ಟೇ. ಮತ್ತೆ ಇನ್ನೇನು ಬ್ರೋ? ಏನಿಲ್ಲ ಬ್ರೋ. ಸರಿ ಬ್ರೋ, ಹಾಗಾದರೆ ಬರ್ತೀನಿ. ಬ್ರೋ, ನನ್ಗೊಂದು ಡೌಟು. ಹೇಳಿ ಬ್ರೋ. ನೀವು ನೋಡಿದ್ರೆ ನೀಟ್ ಕ್ಲಿಯರ್ ಆಗಿದೆ ಅಂತೀರಾ, ಆದರೆ ನೀಟ್ ಕ್ಯಾನ್ಸಲ್ ಆಗಿದೆಯಲ್ಲ ಬ್ರೋ? ಉತ್ತರನೇ ಕೊಡ್ಲಿಲ್ಲ ಬ್ರೋ. ಬದಲಾಗಿರೋದು ಪೇಪರ್, ರಿಸಲ್ಟ್ ಅಲ್ಲ ಬ್ರೋ.